ರಾಜ್ಯದ ಜನತೆಗೆ ನಮಸ್ಕಾರ. ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಕೃಷಿ ಸಚಿವ ಚಲುವರಾಯಸ್ವಾಮಿಯವರು ಸೇರಿದಂತೆ ಕೇಂದ್ರ ಸರ್ಕಾರವು ದೇಶದ ಒಟ್ಟು 16 ಜಿಲ್ಲೆಗಳಿಗೆ ಬೆಳೆ ವಿಮೆ ಪರಿಹಾರವನ್ನು ಬಿಡುಗಡೆ ಮಾಡುವುದರ ಮೂಲಕ ಈ 16 ಜಿಲ್ಲೆಯ ರೈತರಿಗೆ ಒಂದು ಬಂಪರ್ ಗಿಫ್ಟ್ ಅನ್ನು ನೀಡಿದೆ. ಹೌದು ಸ್ನೇಹಿತರೆ, ಹಾಗಾದರೆ ಯಾವ ಜಿಲ್ಲೆಯ ರೈತರಿಗೆ ಈ ಒಂದು ಪರಿಹಾರ ಜಮೆ ಮಾಡಲಾಗುತ್ತಿದೆ, ಎಷ್ಟು ಪರಿಹಾರ ಹಾಗೂ ಯಾವಾಗ ಪರಿಹಾರವನ್ನು ರೈತರ ಖಾತೆಗೆ ಜಮೆ ಮಾಡಲಾಗುತ್ತಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಅದಕ್ಕೂ ಮುಂಚೆ ಈ ಒಂದು ವಿಡಿಯೋವನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಹೌದು ಸ್ನೇಹಿತರೆ, ಬೆಳೆ ಹಾನಿಯಾಗಿದ್ದರೂ ವಿಮೆ ಕ್ಲೇಮ್ ಸಿಕ್ಕಿಲ್ಲ ಎಂದು ಹಲವು ರೈತರು ಈ ಹಿಂದೆ ದೂರಿದ್ದ ಕಾರಣ ಈಗ ಸರ್ಕಾರ 25% ಮುಂಗಡ ಪಾವತಿಯನ್ನ ಪಡೆಯದ ರೈತರಿಗೆ 75% ಪೂರ್ಣ ವಿಮಾ ರಕ್ಷಣೆಯನ್ನ ಜಮೆ ಮಾಡುತ್ತಿದೆ. ಹೌದು, ಎಲ್ಲ ಜಿಲ್ಲೆಗಳಿಗೆ 25% ಪರಿಹಾರ ಜಮೆ ಮಾಡಲಾಗುತ್ತಿದ್ದರೆ ಈ 16 ಜಿಲ್ಲೆಗಳಿಗೆ ಕೇಂದ್ರ ಸರ್ಕಾರವು 75% ಪರಿಹಾರವನ್ನ ಪಾವತಿಸಲು ಪ್ರಾರಂಭಿಸಿದೆ. ಹೌದು ಸ್ನೇಹಿತರೆ, ಅದರಲ್ಲಿ 16 ಜಿಲ್ಲೆಗಳಲ್ಲಿ ಬೀದರ್ ಜಿಲ್ಲೆಗೂ ಕೂಡ ಪರಿಹಾರ ದೊರೆತಿದ್ದು ಬೀದರ್ ಜಿಲ್ಲೆಯ 8 ಲಕ್ಷ ರೈತರು ಈ ಒಂದು ಪರಿಹಾರವನ್ನ ಪಡೆಯುತ್ತಿದ್ದಾರೆ. ಎಲ್ಲ ರೈತರ ಖಾತೆಗೆ ಪ್ರತಿ ಹೆಕ್ಟರ್ಗೆ 29,000 ರೂಪಾಯಿ ಬೆಳೆ ವಿಮೆ ಜಮೆ ಮಾಡಲಾಗುತ್ತಿದ್ದು, ಬೆಳೆ ಹಾನಿಗೆ ತಕ್ಕಂತೆ ಕೆಲವೊಂದಿಷ್ಟು ರೈತರ ಖಾತೆಗೆ 29,000 ರೂಪಾಯಿ ಪರಿಹಾರ ಜಮೆಯಾದರೆ ಇನ್ನು ಕೆಲವು ರೈತರಿಗೆ 10,000 ಇಲ್ಲವೇ 5,000 ರೂಪಾಯಿವರೆಗೂ ಕೂಡ ಪರಿಹಾರವನ್ನ ಜಮೆ ಮಾಡಲು ಸರ್ಕಾರ ನಿರ್ಧಾರ ಮಾಡಿದೆ. ಹೌದು, ಬೀದರ್ ಜಿಲ್ಲೆ ಸೇರಿದಂತೆ ದೇಶದಲ್ಲಿ ಒಟ್ಟು ಅಹಮದ್ ಹಾಗೂ ಯವತ್ನಾಲ್, ಫರ್ಬಾನಿ, ಬೀಡ್, ಹಿಂಗೋಲಿ, ಧಾರ್ಶಿವ್, ಲಾಥೂರ್, ನಾಂದೇಡ್, ಅಮರಾವತಿ, ಶಾಂಭಾಜಿನಗರ, ಸೊಲ್ಲಾಪುರ, ಅಕೋಲಾ, ಬುಲ್ಧಾನ್, ವಾಶಿಂ, ಜಲಗಾಂವ್ ಮತ್ತು ವಾರ್ಧಾ ಸೇರಿದಂತೆ 16 ಜಿಲ್ಲೆಗಳಿಗೆ 75% ಪರಿಹಾರವನ್ನ ಜಮೆ ಮಾಡಲಾಗುತ್ತಿದೆ. ನೀವು ಕೂಡ ಬೀದರ್ ಜಿಲ್ಲೆಯ ರೈತರಾಗಿದ್ದಲ್ಲಿ ಕೂಡಲೇ ನಿಮ್ಮ ಖಾತೆಯನ್ನ ಚೆಕ್ ಮಾಡಿಕೊಳ್ಳಿ. ನಿಮ್ಮ ಖಾತೆಗೆ ಬೆಳೆ ವಿಮೆ ಪರಿಹಾರ ಜಮೆಯಾಗಿದ್ದಲ್ಲಿ ಕಮೆಂಟ್ನಲ್ಲಿ ಎಸ್ ಎಂದು ಟೈಪ್ ಮಾಡಿ ಕಳುಹಿಸಿ. ಇವತ್ತಿಗೆ ಇಷ್ಟೇ ಸ್ನೇಹಿತರೆ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. ನೀವು ಇನ್ನೂ ಆದರೂ ಕನ್ನಡ ಸುದ್ದಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ರೈತ ಸ್ನೇಹಿತರೊಡನೆ ಶೇರ್ ಮಾಡುವುದನ್ನು ಮರೆಯಬೇಡಿ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ.